ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಹೊರಟಿರೋ ಗಾಡಿ ಬಂದು ಸ್ಕೋಡಾ ಕುಶಾಕು. ಸೊ ಕುಶಾಕ್ ಫೇಸ್ ಲಿಫ್ಟ್ ಎಡಿಷನ್ನ ಲಾಂಚ್ ಮಾಡಿದ್ದಾರೆ. ಸೊ ಕಂಪೇರ್ ಟು ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಸಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಫೇಸ್ ಲಿಫ್ಟಲ್ಲಿ ಬರೀ ಬಂಪರ್ಸು ಇಲ್ಲ ಒಂದಷ್ಟು ಮೈನರ್ ಚೇಂಜಸ್ ಮಾಡಿರ್ತಾರೆ. ಬಟ್ ಕುಶಾಕಲ್ಲಿ ಕಂಪ್ಲೀಟಾಗಿ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಚೇಂಜಸ್ ಆಗಿದೆ. ಮತ್ತು ಹಾಗೆ ನಿಮಗೆ ಒಂದಷ್ಟು ಫೀಚರ್ಸ್ಗಳು ಆ್ಯಡ್ ಮಾಡಿದ್ದಾರೆ. ಏನೇನು ಆ್ಯಡ್ ಮಾಡಿದ್ದಾರೆ, ಏನೇನು ಚೇಂಜಸ್ ಆಗಿದೆ ಅಂತ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು ಸ್ಕೋಡಾ ಕುಶಾಕ್ ಫೇಸ್ ಲಿಫ್ಟ್ ವರ್ಷನ ರಿವ್ಯೂ ಮಾಡೋಕ್ಕೆ ಜೆಪಿ ನಗರದಲ್ಲಿರೋ ಕಾರ್ ಸ್ಕೋಡಾ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನೀವೇನ ಗಾಡಿನ ಬುಕ್ ಮಾಡಬೇಕು, ಸ್ಕೋಡಾ ಗಾಡೀಸ್ ಯಾವುದೇ ಬುಕ್ ಮಾಡಬೇಕು ಇಲ್ಲ ಟೆಸ್ಟ್ ನೋಡಬೇಕು ಅಂತ ಹೇಳಿದ್ರೆ ಈ ಶೋರೂಮ್ಗೆ ವಿಸಿಟ್ ಮಾಡಿ. ಲಿಂಕ್ ಅವ್ರದ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ನೀವೇನ ಎಂಕ್ವೈರೀಸ್ ಇತ್ತು ಅಂದರೆ ಕೂಡ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಅವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ನಿಮಗೆ ಇದೇ ಶೋರೂಮ್ದು ಇನ್ನೊಂದು ಬ್ರಾಂಚು ನಿಮಗೆ ಮಾಗಡಿ ರೋಡಲ್ಲಿ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ವಿಸಿಟ್ ಮಾಡ್ಕೋಬೋದು. ಅದ್ರ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಲೊಕೇಶನ್ ವಿಸಿಟ್ ಮಾಡಿ ಚೆಕ್ಔಟ್ ಮಾಡ್ಬೋದು. ಸೊ ಇನ್ನು ಕುಶಾಕ್ ಬಗ್ಗೆ ಹೇಳಿದ್ರೆ ನಿಮಗೆ ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ತುಂಬ ಕೊಟ್ಟಿದ್ದಾರೆ. ಏನಂದರೆ ನಿಮಗೆ ಬ್ಯಾಕ್ ಮಸಾಜು, ಹಾಗೆ ನಿಮಗೆ ಇದರಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ 8 ಸ್ಪೀಡ್ ಟ್ರಾನ್ಸ್ಮಿಷನ್ನು ಫಸ್ಟ್ ಇನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಿಮಗೆ 8 ಸ್ಪೀಡ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ನಿಮಗೆ ಮೈಲೇಜು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಇನ್ನು ಸೇಫ್ಟಿ ಬಗ್ಗೆ ಹೇಳಿದ್ರೆ ಸೇಫ್ಟಿಲಿ ನಿಮಗೆ ಬೇಸಿಕ್ ಇದ್ದ ನಿಮಗೆ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ ಕಂಪಲ್ಸರಿಯಾಗಿ ಕೊಡ್ತಾರೆ. ಇನ್ನೂ ಸಖತ್ತಾಗಿದೆ. ಇನ್ನು 5 ಸ್ಟಾರ್ ರೇಟಿಂಗ್ ಅಂತೂ ಕಂಪಲ್ಸರಿ ಆಗಿದೆ ಕುಶಾಕಲ್ಲಿ. ಹಾಗೆ ನಿಮಗೆ ಸನ್ರೂಫು ನಿಮಗೆ ಟಾಪ್ ಎಂಡ್ ಮಾತ್ರ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಹಾಗೆ ನಿಮಗೆ ಬೇಸಿಕ್ಕಿಂದ ಹೋಗೋದಾದ್ರೆ ನಾರ್ಮಲ್ ಸನ್ರೂಫ್ ಇದ್ದೇ ಇರುತ್ತೆ ಕಂಪಲ್ಸರಿಯಾಗಿ. ಹಾಗೆ ಇನ್ನು ಪ್ರೈಸ್ ಬಗ್ಗೆ ಹೇಳಿದ್ರೆ ನಿಮಗೆ ಪ್ರೈಸು ನಿಮಗೆ 10.69 lakhs ಎಕ್ಸ್ ಶೋರೂಮ್ ಬೇಸಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಟಾಪ್ ಎಂಡು 18,99,000ವರೆಗೂ ಟಾಪ್ ಎಂಡ್ ಇರುತ್ತೆ. ಸೊ ಮಂಟೋ ಕಾರ್ಲಾ ಎಡಿಷನ್ ಅಂತ ಬರುತ್ತಲ್ಲ, ಸೊ ಅದು ನಿಮಗೆ 18.99 lakhs ಆಗುತ್ತೆ. ಇಲ್ಲ ನೀವು ಕಮ್ಮಿಗೆ ಹೋಗ್ತೀವಿ ಅಂದರೆ ಇನ್ನೊಂದು 40,000 to 50,000 ಕಮ್ಮಿ ಆಗುತ್ತೆ. ಸೊ ಬೇಸ್ಡ್ ಆನ್ ವೇರಿಯಂಟಲ್ಲಿ ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಓವರಾಲ್ ಇಂಜಿನ್ ಬಗ್ಗೆ ಹೇಳಿದ್ರೆ ಟೋಟಲಾಗಿ 3 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. 1 ಲೀಟ್ರ್ TSI ಇಂಜಿನು, ಅದರಲ್ಲಿ ನಿಮಗೆ 8 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನು. ಸೊ ನೀವೇನನ್ನ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಹೋಗಬೇಕು 8 ಸ್ಪೀಡ್ ವಿತ್ 8 ಸ್ಪೀಡ್ ಬೇಕು ಅಂದರೆ ನೀವು 1 ಲೀಟ್ರ್ TSI ಇಂಜಿನ್ಗೆ ಹೋಗಬೇಕಾಗುತ್ತೆ. ಅದೇ 1 ಲೀಟ್ರ್ TSI ಇಂಜಿನಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ನೊಂದು ಟೈಪ್ ಆಫ್ ಇಂಜಿನ್ ಯಾವುದು ಅಂದರೆ 1.5 ಲೀಟರ್ 7 ಸ್ಪೀಡ್ DSG ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ 1.5 ಲೀಟ್ರ್ ಬೇಕಂದರೆ ನಿಮಗೆ ನಿಮಗೆ 7 ಸ್ಪೀಡ್ DSG ಗೇರ್ ಬಾಕ್ಸ್ ಬರುತ್ತೆ. ಸೊ ಓವರಾಲ್ ಕುಶಾಕು ಫೇಸ್ ಲಿಫ್ಟಲ್ಲಿ ತುಂಬ ಚೇಂಜಸ್ ಆಗಿದೆ. ಸೊ ಅದರಲ್ಲಿ ನಿಮಗೆ ಲುಕ್ಸ್ ಒಂದು ತುಂಬ ಮೇಜರ್ ಚೇಂಜಸ್ಸು. ಸೊ ಲುಕ್ಸ್ ನೋಡ್ತಾ ಇರ್ಬೋದು, ನಿಮಗೆ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಮಾಡಲಿಗೂ ಈ ಮಾಡಲಿಗೂ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ LED ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ವಿತ್ ನಿಮಗೆ DRS ಜೊತೆಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಮೇಯ್ನ್ ಚೇಂಜಸ್ ಏನಂದರೆ ನೋಡಿ, ಈ ಗ್ರಿಲ್ಲಲ್ಲಿ ಕೊಟ್ಟಿರೋ GRL ಇದಂತೂ ನಿಮಗೆ ದೂರದಿಂದ ನೋಡಿದ್ರೆ ಯಾವುದೋ ಒಂದು ಪ್ರೀಮಿಯಂ ಗಾಡಿ ನೋಡ್ದಂಗೆ ಅನಿಸುತ್ತೆ. ಸೊ ಆ ರೀತಿ ನಿಮಗೆ DRLs ಕೊಟ್ಟಿದ್ದಾರೆ, ತುಂಬ ಸಗದಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಗ್ರಿಲ್ ಆಗಿರ್ಬೋದು ಎಲ್ಲ ಸಗದಾಗಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಫ್ರಂಟ್ ಬಂಪರು ಒಂದು ಡ್ಯುಯಲ್ ಕಲರ್ ಬಂಪರ್ ಬರುತ್ತೆ, ಬಾಡಿ ಕಲರ್ ಬಂಪರ್ ಜೊತೆಗೆ ನಿಮ್ಗೆ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಲೋಯರ್ ಪಾರ್ಟ್ ಆಫ್ ದಿ ಬಂಪರ್ ಆಗಿರ್ಬೋದು ಅವೆಲ್ಲ ನಿಮಗೆ ಒಂದಷ್ಟು ಸಗದಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದರಲ್ಲಿ ಒಂದು ಮಿಸ್ ಏನಂದರೆ ADAS ಒಂದು ಬರೋದಿಲ್ಲ ಮತ್ತು 360 ಡಿಗ್ರಿ ಕ್ಯಾಮ್ರಾ ಬರೋದಿಲ್ಲ. 360 ಡಿಗ್ರಿ ಕ್ಯಾಮ್ರಾನ ನಿಮಗೆ ಆಕ್ಸೆಸರೀಸ್ ಆಗಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ನಿಮಗೆ ಸೆನ್ಸರ್ಸ್ ಕೂಡ ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಕೋಡಾ ಬ್ಯಾಡ್ಜಿಂಗ್ ಕೂಡ ನಿಮಗೆ ಫ್ರಂಟ್ ಬಾನೆಟಲ್ಲಿ ಬರುತ್ತೆ. ತುಂಬ ಸಗದಾಗಿ ಕೊಟ್ಟಿದ್ದಾರೆ ಫ್ರಂಟ್ ಲುಕ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನಿಮಗೆ ಇಲ್ಲಿ ಫಾಗ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು, ನಿಮಗೆ ಯಾವ ರೀತಿ ಸ್ಲೀಕಾಗಿ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೂಡ ಬರುತ್ತೆ. ಹಾಗೆ ನಿಮಗೆ ಲೋವರ್ ಪಾರ್ಟ್ ಆಫ್ ದಿ ಬಂಪರ್ ಅಷ್ಟೇ ನಿಮಗೆ ಅದು ನಿಮ್ಗೆ ಒಂದಷ್ಟು ಮ್ಯಾಟ್ ಬ್ಲ್ಯಾಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಇನ್ನು ಸೈಡ್ ಲುಕ್ ಕೂಡ ನೋಡ್ತಾ ಇರ್ಬೋದು. ಸೈಡ್ ಲುಕ್ಕು ಕ್ಲಾಡಿಂಗೆಲ್ಲ ನಿಮ್ಗೆ ಏನು ಬರುತ್ತೆ ಅಂದರೆ ನಿಮ್ಗೆ ಫುಲ್ ಮ್ಯಾಟ್ ಬ್ಲ್ಯಾಕ್ ಫಿನಿಶಲ್ಲಿ ಬರುತ್ತೆ. ಹಾಗೆ ಸೈಡ್ ಲುಕ್ಕು ನಿಮಗೆ ಆಲ್ಮೋಸ್ಟ್ ಅಲ್ಲೂ ಕುಶಾಕ್ ಏನು ಪ್ರೀವಿಯಸ್ ವೇರಿಯಂಟ್ ಇದೆಯಲ್ಲ ಅದೇ ಥರ ಬರುತ್ತೆ. ಒಂದಷ್ಟು ಮೈನರ್ ಚೇಂಜಸ್ ಆಗಿದೆ. ಹಾಗೆ ನಿಮಗೆ ಮಾಂಟೋ ಕಾರ್ಲೋ ಎಡಿಷನ್ ಇವಾಗ ನಾವು ರಿವ್ಯೂ ಮಾಡ್ತಾ ಇರೋದು ಒಂದು ಮಾಂಟೋ ಕಾರ್ಲೋ ಎಡಿಷನ್ ಅಂತ. ಸೊ ಅದ್ರದ್ದು ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಇನ್ನು ORVM ಬಗ್ಗೆ ಹೇಳಿದ್ರೆ ಸೊ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಇಂಡಿಕೇಟರ್ಸ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ರೂಫ್ ರೈಲ್ಸ್ ನೋಡ್ತಾ ಇರ್ಬೋದು, ನಿಮಗೆ ಒಂದಷ್ಟು ಮ್ಯಾಟ್ ಬ್ಲ್ಯಾಕ್ ಫಿನಿಶಲ್ಲಿ ಟಚ್ ಕೊಟ್ಟಿದ್ದಾರೆ ರೂಫ್ ರೈಲ್ಸ್ ಕೂಡ. ಸೊ ನಿಮಗೆ ಡೋರ್ ಹ್ಯಾಂಡಲ್ಸು ಅಷ್ಟೇ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಜೊತೆಗೆ ಒಂದಷ್ಟು ಡಾರ್ಕ್ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು ಟೈರ್ ಬಗ್ಗೆ ಹೇಳಿದ್ರೆ ನಿಮಗೆ ಓವರಾಲು 17 ಇಂಚ್ ಡೈಮಂಡ್ ಕಟ್ ಲೈವ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಲುಕ್ಸ್ ಕೊಟ್ಟಿದ್ದಾರೆ ಅಂತ. ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ 205/55 ಸೆಕ್ಷನ್ ಟೈರ್ ಬರುತ್ತೆ. ಹಾಗೆ ನಿಮಗೆ 4 ವೀಲ್ಗೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇದೊಂದು ಸೇಫ್ಟಿ ಫೀಚರ್ಸಲ್ಲಿ ನಿಮ್ಗೆ ಇದೊಂದು ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ 8 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಯೂಸ್ ಎನಫ್ ಅಂತ ಹೇಳ್ಬೋದು ಒಂದು ಇದಕ್ಕೆ. ಸೊ ನಿಮಗೆ ಇನ್ನು ರಿಯರ್ ಲುಕ್ ನೋಡ್ತಾ ಇರ್ಬೋದು. ರಿಯರ್ ಲುಕ್ಕಲ್ಲಿ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸು, ಹಾಗೆ ನಿಮಗೆ
ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಟೈಲ್ ಲ್ಯಾಂಪ್ ಒಳಗಡೆ ಸ್ಕೋಡಾ ಅನ್ನೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇದು ಯಾವ ರೀತಿ ನಿಮಗೆ ಲುಕ್ ಕಾಣಿಸ್ತಾ ಇದೆ ಅಂತ. ಹಾಗೆ ನಿಮಗೆ ಡಿಫಾಗರ್ ಜೊತೆಗೆ ವೈಪರ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಐ ಮೌಟ್ ಶಾಪ್ ಲ್ಯಾಂಪ್ ಆಗಿರ್ಬೋದು, ಹಾಗೆ ಶಾರ್ಪಿನ ಆಂಟೆನಾ. ಇಲ್ಲಿ ನಿಮಗೆ ಒಂದಷ್ಟು ಬ್ಲ್ಯಾಕ್ ಕಲರ್ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗೆ ಪುಷಾಕ್ ಅನ್ನೋ ಬ್ಯಾಡ್ಜಿಂಗು, ಇಲ್ಲೊಂದಷ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಆಗಿರ್ಬೋದು ವಿತ್ ಮಾಂಟೆ ಕಾರ್ಲೋ ಎಡಿಷನ್ಸ್ದು. ಹಾಗೆ ನಿಮಗೆ ರಿಯರ್ ಬಂಪರ್ ನೋಡಿದ್ರೆ ನಿಮಗೆ ಇಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಒಂದು ಟ್ರೈ ಕಲರ್ ಬರುತ್ತೆ. ಸೊ ನೀವು ನೋಡ್ತಾ ಇದ್ದರೆ ಒಂದು ಮ್ಯಾಟ್ ಫಿನಿಶ್ ಆಗಿರ್ಬೋದು, ಹಾಗೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬಾಡಿ ಕಲರ್ ಕೂಡ ಬರುತ್ತೆ ವಿತ್ ನಿಮಗೆ ರಿಫ್ಲೆಕ್ಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ರಿವರ್ಸಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಸೆನ್ಸರ್ಸ್ ಜೊತೆಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಹಾಗೆ ನಿಮಗೆ ಬೂಟ್ ಸ್ಪೇಸ್ ನೋಡಿದ್ರೆ 385 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಯೂಸ್ ಎನಫ್ ಅಂತ ಹೇಳ್ಬೋದು. 5 ಲೀಟರ್ಸ್ ನಿಮಗೆ ಆರಾಮಾಗಿ ಲಗೇಜಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬ ಸಖತ್ತಾಗಿದೆ. ಇದು ನಿಮಗೆ ಸೇಫ್ಟಿ ಕಿಟ್ ಆಗಿರ್ಬೋದು, ಹಾಗೆ ನಿಮಗೆ ಬೂಟ್ ಲ್ಯಾಂಪು ಎಲ್ಲ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಟೂಲ್ ಕಿಟ್ಸ್ ಎಲ್ಲ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ಸ್ಪೇರ್ ವೀಲ್ ಬಗ್ಗೆ ಹೇಳಿದರೆ, ಸೊ ಸ್ಪೇರ್ ವೀಲ್ ಬಂದು ನಿಮಗೆ 16 ಇಂಚ್ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇದು ನಿಮಗೆ ಸ್ಪೀಕರ್ದು ಕೂಡ ಇಲ್ಲೇ ಕೊಟ್ಟಿರ್ತಾರೆ ನಿಮಗೆ. ಸೊ ನಿಮಗೆ ಕೀ ಬಗ್ಗೆ ಹೇಳಿದ್ರೆ ಲಾಕ್ ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಮ್ಯಾನ್ಯಲ್ ಕೀ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ಟಾರ್ಟ್ ಆ್ಯಂಡ್ ಸ್ಟಾಪು ಮತ್ತು ಮ್ಯಾನ್ಯಲ್ ಕೀ ಎರಡೂ ಕೊಟ್ಟಿದ್ದಾರೆ. ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಇಂಟೀರಿಯರ್ ನಿಮಗೆ ಬ್ರಾಸ್ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಇಂಟೀರಿಯರು. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಸೀಟಲ್ಲೂ ಕೂಡ ಲೆದರ್ ಟಚ್ಚು ಬ್ರಾಸ್ ಕಲರೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಒಂದಷ್ಟು ಪ್ರೀಮಿಯಮ್ನೆಸ್ ಎದ್ದು ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ಪ್ಯಾಡಲ್ಲಿ ಹೇಳಿದ್ರೆ ನಿಮಗೆ ಒಂದಷ್ಟು ಬ್ರಾಸ್ ಕಲರ್ ಏನಿದೆಯಲ್ಲ, ಸೊ ಅದು ಕ್ಯಾರಿ ಮಾಡಿದ್ದಾರೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ಲಿ ನಿಮಗೆ ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಇದು ನಿಮಗೆ ಓವರ್ ವಿ ಎಮ್ಮು ಅಷ್ಟೇ ನಿಮಗೆ ಕಂಟ್ರೋಲ್ಸ್ ಇಲ್ಲೇ ಬರುತ್ತೆ. ಮತ್ತು 4 ವಿಂಡೋಸ್ ನಿಮಗೆ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಸ್ಪೀಕರ್ ಕೂಡ ಪ್ಲೇಸ್ಮೆಂಟ್ ಇಲ್ಲಾಗಿದೆ. ವಿತ್ ನಿಮಗೆ ಬಾಟಲ್ ವಾಟರ್ ಸ್ಪೇಸು ಮತ್ತು ನೀವು ಇಟ್ಕೊಳ್ಳೋಕ್ಕೆಲ್ಲ ತುಂಬ ಸಖತ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ರಂಟ್ ಸೀಟು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ ಕೊಟ್ಟಿದ್ದಾರೆ. ನಿಮಗೆ ಡ್ರೈವರ್ ಸೈಡಲ್ಲಿ ಬರುತ್ತೆ ಮತ್ತು ಪ್ಯಾಸೆಂಜರ್ ಸೈಡಲ್ಲಿ ಕೂಡ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ. ಹಾಗೆ ನಿಮಗೆ ಹೆಡ್ಲೈಟ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ವಿತ್ ನಿಮಗೆ AC ಕಂಟ್ರೋಲ್ಸ್ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ. ಸೊ ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸ್ಕೋಡಾದಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಅಂದರೆ ಇದೆ, ಯಾಕಂದರೆ ನಿಮಗೆ ಸ್ಟೇರಿಂಗೇ ತುಂಬ ಲುಕ್ ಆಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಬರುತ್ತೆ. ಇಲ್ಲೊಂದಷ್ಟು ನಿಮಗೆ ಕ್ರೋಮು ಹಾಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕಂಟ್ರೋಲ್ಸ್ ಎಲ್ಲ ನೋಡ್ತಾ ಇರ್ಬೋದು. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ಸು. ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಸಿಸ್ಟಮ್ ಏನು ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ವಾಯ್ಸ್ ಕಮಾಂಡು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಟ್ರ್ಯಾಕ್ ಸೀಟ್ ಬಟನು, ಹಾಗೆ ವಾಲ್ಯೂಮ್ ಬಟನ್ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದಷ್ಟು ಇಲ್ಲಿ ನಿಮಗೆ ಇದು ಕ್ರೂಸ್ ಕಂಟ್ರೋಲ್ದು ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಎಲ್ಲ ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯೂಸ್ ಮಾಡ್ತಿಲ್ಲ, ಸೊ ಅದರದ್ದು ಆಪ್ಷನ್ಸ್ ಕೂಡ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ RPM ಮೀಟರ್ ತೋರಿಸಿದೆ, ರೈಟ್ ಸೈಡ್ ಸ್ಪೀಡ್ ತೋರಿಸಿದೆ. ಹಾಗೆ ನಿಮಗೆ ಸೊ ಇಲ್ಲಿ ನೀವೇನೋ ಚೇಂಜಸ್ ಮಾಡೋದಾದ್ರೆ ಸ್ಪೀಡ್ ಆಗಿರ್ಬೋದು, ಟ್ರಿಪ್ದಾಗಿರ್ಬೋದು, ಟ್ರಿಪ್ಪು ನಿಮಗೆ ನೀವು ಏನಾದ್ರು ರೀಸೆಟ್ ಮಾಡೋದಾದ್ರೆ ಟ್ರಿಪ್ ರೀಸೆಟ್ ಆಗುತ್ತೆ. ಸೊ ಇದು ನಿಮಗೆ ರೀಸೆಟ್ ಆಗಿ ನಿಮಗೆ ಹೊಸದಾಗಿ ಟ್ರಿಪ್ ಚೇಂಜಸ್ ಆಗುತ್ತೆ. ಹಾಗೆ ರೇಂಜ್ ಕೂಡ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ವಿತ್ ನಿಮಗೆ ಎಕನಾಮಿ ಆಗಿರ್ಬೋದು, ಸೊ ಎಕನಾಮಿ ಎಷ್ಟು ಓಡ್ತಾ ಇದೆ ನಿಮಗೆ ಮೈಲೇಜು, ಮತ್ತು ಓವರ್ ವ್ಯೂ ನಿಮಗೆ ಏನು ಸಿನ್ಸ್ ಸ್ಟಾರ್ಟ್ ಎಷ್ಟು ಓಡಿದೆ ಅನ್ನೋದು ಕೂಡ ನಿಮ್ಗೆ ಆಪ್ಷನ್ಸ್ಗಳು ಬರುತ್ತೆ. ಹಾಗೆ ರೇಂಜು ನಿಮಗೆ ಇರೋ ಡೀಸಲಲ್ಲಿ ಇರೋ ಪೆಟ್ರೋಲಲ್ಲಿ ಎಷ್ಟು ರೇಂಜ್ ಹೋಗುತ್ತೆ ಅನ್ನೋದು ಕೂಡ ನಿಮ್ಗೆ ಆಪ್ಷನ್ಸ್ಗಳು ತೋರಿಸುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ತೋರಿಸುತ್ತೆ. ರೈಟ್ ಸೈಡ್ ನಿಮಗೆ ಫ್ಯೂಲ್ ಇಂಡಿಕೇಷನ್ಸ್ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ನ್ಯಾವಿಗೇಷನ್ಸ್ ಆಗಿರ್ಬೋದು, ನಿಮಗೆ ಯಾವ ರೀತಿ ನ್ಯಾವಿಗೇಷನ್ಸು ಮತ್ತು ಟೈಮ್ದೆಲ್ಲ ನಿಮಗೆ ಅಪ್ಪ ಎಬೋ ತೋರಿಸುತ್ತೆ. ಹಾಗೆ ಆಂಬಿಯೆಂಟ್ ಲೈಟ್ದಾಗಿರ್ಬೋದು ನಿಮಗೆಲ್ಲ ಇಲ್ಲೇ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬಟ್ ನಿಮಗೆ ಸ್ಪೀಡೋಮೀಟ್ರ್ ಮಾತ್ರ ಒಂದು ಸ್ಪೋರ್ಟಿಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ನಿಮಗೆ ಸಿಸ್ಟಮ್ ಬಗ್ಗೆ ಹೇಳಿದ್ರೆ, ಸಿಸ್ಟಮಲ್ಲಿ ನಿಮಗೆ ಮೀಡಿಯಾ ಆಪ್ಷನ್ಸು ಮತ್ತು ಫೋನ್ ಕನೆಕ್ಟಿವಿಟಿ ಆಪ್ಷನ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ನಿಮಗೆ ಬ್ಲೂಟೂತು ಮತ್ತು ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ವೈಫೈ ಕನೆಕ್ಟ್ ಕೂಡ ಮಾಡ್ಕೋಬೋದು, ವಾಲ್ಯೂಮ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಇದು ನಿಮಗೆ ಪಾರ್ಕಿಂಗ್ ಆಗಿರ್ಬೋದು. ಸೊ ನಿಮಗೆ ಪಾರ್ಕಿಂಗ್ ಏನಂದರೆ 360 ಕ್ಯಾಮ್ರಾ ಬರೋದಿಲ್ಲ, ನಿಮಗೆ ಫ್ರಂಟ್ ಸೆನ್ಸರು, ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತಲ್ಲ, ಸೊ ಫ್ರಂಟಲ್ಲಿ ನಿಮಗೆ ರಿಯರಲ್ಲಿ 2 ಕಡೆ ಸೆನ್ಸರ್ಸ್ ಬರೋದ್ರಿಂದ ಸೊ ನಿಮಗೆ ಸೆನ್ಸರ್ಸ್ ಡಿಟೆಕ್ಟ್ ಆಗುತ್ತೆ. ಹಾಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಕೂಡ ನಿಮ್ಗೆ ಬರುತ್ತೆ. ಇದು ನಿಮಗೆ AC ಕಂಟ್ರೋಲ್ಸ್ ಕೂಡ ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು. ನೀವೇನ AC ಚೇಂಜಸ್ ಆಫ್ ಮಾಡ್ಕೋಬೋದಕ್ಕೋ, ಇಲ್ಲ ನೀವು ಟೆಂಪ್ರೇಚರ್ದು ನೀವು ಫ್ಯಾನ್ ಸ್ಪೀಡ್ ಜಾಸ್ತಿ ಮಾಡಬೇಕು ಅಂದರೆ ನೀವು ಇಲ್ಲೇ ಸೆಟ್ ಮಾಡ್ಕೋಬೋದು. ಹಾಗೆ ಟೆಂಪ್ರೇಚರ್ ಕೂಡ ನೀವು ಕಮ್ಮಿ ಮಾಡ್ಕೋಬೋದು. ಇನ್ನು ಸೆಟ್ಟಿಂಗ್ಸಲ್ಲಿ ಹೋಗೋದ್ರೆ ನಿಮಗೆ ಕ್ವಿಕ್ ಸೆಟ್ಟಿಂಗ್ಸು, ಸ್ಕ್ರೀನ್ ಆಫ್ ಆಗಿರ್ಬೋದು, ಹಾಗೆ ಆಡಿಯೋ ಸೆಟ್ಟಿಂಗ್ಸ್ ಆಗಿರ್ಬೋದು, ಮತ್ತು ಕನೆಕ್ಟಿವಿಟಿ ಎಲ್ಲ ನಿಮಗೆಲ್ಲ ಆಪ್ಷನ್ಸ್ ಬರುತ್ತೆ. ಮತ್ತು ಸ್ಕ್ರೀನ್ ಬ್ರೈಟ್ನೆಸ್ ಕೂಡ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಹಾಗೆ ಪ್ರೊಫೈಲ್ ಕೂಡ ನಿಮಗೆಲ್ಲ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಆಂಬಿಯೆಂಟ್ ಲೈಟ್ ಕೂಡ ನಿಮಗೆ ಆಫು ಇಲ್ಲ ಮ್ಯಾನ್ಯಲ್ ಆಗಿ ಮಾಡ್ಕೋಬೋದು. ವಿತ್ ನಿಮಗೆ ಸಿಸ್ಟಮ್ ಆಗಿರ್ಬೋದು, ಸೊ ಸಿಸ್ಟಮಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು, ಫೋನ್ ಕನೆಕ್ಟಿವಿಟಿ, ಆಡಿಯೋ, ಹಾಗೆ ಡಿಸ್ಪ್ಲೇ, ವಾಯ್ಸ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಮತ್ತು ವೈಫೈ ಇದಾಗಿರ್ಬೋದು, ಯೂನಿಟ್ಸು, ಲ್ಯಾಂಗ್ವೇಜ್ ಸೆಕ್ಷನ್ನು, ಹಾಗೆ ಟೈಮ್ ಆ್ಯಂಡ್ ಡೇಟು, ಸೊ ಸಿಸ್ಟಮ್ ಇನ್ಫಾರ್ಮೇಷನ್ಸ್ ಎಲ್ಲ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಮತ್ತು ಸಿಸ್ಟಮ್ ರಿಸೆಟ್ಟು,
ಎಲ್ಲ ಆಪ್ಷನ್ಸ್ ಬರುತ್ತೆ. ಮತ್ತು ಕಾರ್ದು ಏನು ಇದು ಬರುತ್ತಲ್ಲ ESC ಹಾಗೆ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ನೀವು ಸೆಟ್ಟಿಂಗ್ಸ್ ಇಲ್ಲೇ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ನೀವು ಮಾಡ್ಕೋಬೋದು. ಇದು ನೋಡಿ ಕಮಿಂಗ್ ಹೋಮು, ಲೀವಿಂಗ್ ಹೋಮು. ಸೊ ನಿಮಗೆ ಹೆಡ್ಲೈಟ್ ಎಷ್ಟು ಇವಾಗ ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೂ ಬೇಕಾದ್ರೆ ನೀವು ಹೆಡ್ಲೈಟ್ ಆನ್ ಆಗಿರೋ ಥರ ನೀವು ನೋಡ್ಕೋಬೋದು. ಎಲ್ಲನ ನೀವು ಅಂಡರ್ ಪಾಸಲ್ಲಿ ನಿಲ್ಲಿಸಿದಾಗ ಗಾಡಿ ನೀವು ಅನ್ಲಾಕ್ ಮಾಡಿದ ತಕ್ಷಣ ನಿಮಗೆ ಹೆಡ್ಲೈಟ್ ಆನ್ ಆಗುತ್ತೆ. ಸೊ ಆ ರೀತಿ ನಿಮಗೆ ಸೆಟ್ಟಿಂಗ್ಸ್ ಬರುತ್ತೆ. ಇದು ನಿಮಗೆ ಟೈಮ್ ಆ್ಯಂಡ್ ಡೇಟ್ ಆಗಿರ್ಬೋದು. ಮಿರರ್ ವೈಪ್ಸು ಕೂಡ ನಿಮಗೆ ಆಪ್ಷನ್ಸ್ ಬರುತ್ತೆ. ಸೊ ಫೋಲ್ಡಿಂಗ್ ವೆನ್ ಲಾಕಿಂಗು, ಸೊ ಲಾಕ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಫೋಲ್ಡ್ ಆಗಿರ್ಬೋದು. ಮತ್ತು ವೈಪರ್ಸ್ದು ಅಷ್ಟೇ ಸ್ವಿಚ್ ಆನ್ ಆಟೋಮೆಟಿಕಲಿ. ಸೊ ವೈಪರ್ ರಿಯರ್ ವಿಂಡೋಸ್ದೆಲ್ಲ ನಿಮಗೆ ಆಪ್ಷನ್ಸ್ ಬರುತ್ತೆ ಇಲ್ಲೇ. ಹಾಗೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದಾಗಿರ್ಬೋದು, ಸರ್ವಿಸ್ ಸೆಟ್ಟಿಂಗ್ಸು ಎಲ್ಲ ನಿಮಗೆ ಆಪ್ಷನ್ಸ್ ಬರುತ್ತೆ. ಮತ್ತು ಟೈರ್ದು ಅಷ್ಟೇ ಟೈರ್ದು ನಿಮಗೆ ಸೆಟ್ ಮಾಡ್ಕೋಬೋದು. ಹಾಗೆ ಸ್ಪೀಡ್ ವಾರ್ನಿಂಗು, ಸೊ ಸಿಸ್ಟಮ್ದೇನೋ ನೀವು ಸ್ಪೀಡು ವಾರ್ನಿಂಗ್ ಬೇಕು ಅಂದರೆ ಸಿಸ್ಟಮ್ ಆ್ಯಕ್ಟಿವ್ ಮಾಡ್ಕೊಂಡು ನೀವು ಸ್ಪೀಡು ಕೂಡ ನೀವು ಸೆಟ್ ಮಾಡ್ಕೋಬೋದು. ಹಾಗೆ ಓಪನಿಂಗ್ ಕ್ಲೋಸಿಂಗ್ ಆಗಿರ್ಬೋದು, ತುಂಬ ಆಪ್ಷನ್ಸ್ಗಳಿದೆ ನಿಮಗೆ. ಪಾರ್ಕಿಂಗು, ವ್ಯಾಲೆಟ್ ವೆಹಿಕಲ್ ಸ್ಟೇಟಸ್ಸು, ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಬರುತ್ತೆ. ಹಾಗೆ ನಿಮಗೆ ಮೀಡಿಯಾ ಕಂಟ್ರೋಲ್ಸ್ದಾಗಿರ್ಬೋದು ಮತ್ತು ಆ್ಯಪ್ಸ್ಗಳ್ದು ನಿಮ್ಗೆ ಆ್ಯಪ್ಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಮತ್ತು ನೋಟಿಫಿಕೇಷನ್ಸ್ ಕೂಡ ನೀವು ಸೆಟ್ ಮಾಡ್ಕೋಬೋದು, ಆ ರೀತಿ ಇದೆ. ಹಾಗೆ ನಿಮಗೆ ಸೆಂಟ್ರ್ ಕನ್ಸೋಲ್ ನೋಡಿದ್ರೆ ನಿಮಗೆ AC ಕಂಟ್ರೋಲ್ಸ್ ನಿಮಗೆ ಸೆಂಟ್ರಲ್ಲಿ 2 ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಆಗಿರ್ಬೋದು. ಸೊ ಇದೆಲ್ಲ ಒಂದಷ್ಟು ನಿಮಗೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ಕ್ರೋಮಿಯಂ ಟಚ್ಚು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟಲ್ಲಿ ನಿಮಗೆ 2 ವೆಂಟಿಲೇಷನ್ ಆಪ್ಷನ್ಸ್ ಬರುತ್ತೆ. ಇದು ನಮ್ಮ ಲಾಕ್ ಆಪ್ಷನ್ಸು, ಹಜಾರ್ಡ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಮತ್ತು AC ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಫ್ಯಾನ್ ಸ್ಪೀಡ್ ಆಗಿರ್ಬೋದು, ನೀವೆಲ್ಲ ಇಲ್ಲಿ ನೋಡ್ಕೋಬೋದು. ಹಾಗೆ ನಿಮಗೆ ಒಂದು ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಹಾಗೆ ನಿಮಗೆ Type-C ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಇದು ನಿಮಗೆ 12 ವೋಲ್ಟ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇದು ನಿಮಗೆ ಇದು ಮಾಂಟೆ ಕಾರ್ಲೋ ಎಡಿಷನ್ ಆಗಿರೋದ್ರಿಂದ DSG ಗೇರ್ ಬಾಕ್ಸ್ ಬರುತ್ತೆ 7 ಸ್ಪೀಡು. ಹಾಗೆ ನಿಮಗೆ ಡೌನ್ ದ ಸೈಡ್ ಬಂದರೆ ಕಪ್ ಹೋಲ್ಡ್ರ್ ಬರುತ್ತೆ. ಕಪ್ ಹೋಲ್ಡ್ರಲ್ಲಿ ನಿಮ್ಗೆ ಇನ್ನೊಂದೇನೆಂದರೆ ಇಲ್ಲಿ ನೀವು ಕಪ್ಪಿಟ್ರೆ ಬಿಗಿಯಾಗಿ ಕುತ್ಕೊಳ್ಳೋ ಥರ ಒಂದು ಗ್ರಿಪ್ಪರ್ ಥರ ಕೊಟ್ಟಿದ್ದಾರೆ. ನೀವು ಕೀ ಕೂಡ ಇಡೋಕ್ಕೆ ಇಲ್ಲಿ ಜಾಗ ಬರುತ್ತೆ. ಸೊ ನೋಡಿ, ಸಿಂಗಲ್ ಕೀ ಏನನ್ನ ಇದ್ದರೆ ನೀವು ಕೀ ಇಟ್ಕೋಬೋದು. ಹಾಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಆಗಿರ್ಬೋದು. ಇದು ನಿಮಗೆ ಲೆದರ್ ಆರ್ಮ್ರೆಸ್ಟ್ ಬರುತ್ತೆ. ಸೊ ನಿಮಗೆ ಅಡ್ಜಸ್ಟೇಬಲ್ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲೊಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ, ತುಂಬ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು ಸ್ಪೇಸು. ಇದು ನಿಮಗೆ ಡೋರ್ ಗ್ಲೋ ಆಪ್ಷನ್ಸ್ ಬರೋದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಕೂಲ್ಡ್ ಗ್ಲೋಬ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಂಬಿಯೆಂಟ್ ಲೈಟ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ, ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ಇಲ್ಲೊಂದಷ್ಟು ಬ್ರಾಸ್ ಕಲರು ಸೇಮ್ ಬರೋದ್ರಿಂದ ನಿಮಗೆ ನೈಟಲ್ಲಿ ವ್ಯೂಸ್ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದಷ್ಟು ನಿಮಗೆ ಟೆಕ್ಸ್ಚರ್ ಲುಕ್ ಆಗಿರ್ಬೋದು, ಪಿಯಾನೋ ಫಿನಿಶ್ ಲುಕ್ ಆಗಿರ್ಬೋದು, ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ನಿಮಗೆ ಟ್ವಿಟರ್ ಕೂಡ ನೋಡ್ತಾ ಇರ್ಬೋದು. ಟ್ವಿಟರಲ್ಲಿ ನಿಮಗೆ ಸ್ಕೋಡಾ ಅನ್ನೋದು ಬ್ಯಾಡ್ಜಿಂಗ್ ಕೂಡ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ಸ್ಕೋಡಾ ಸೌಂಡ್ ಅನ್ನೋದು. ಮತ್ತು ಟ್ವಿಟರ್ ಕೂಡ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಹಾಗೆ ನಿಮಗೆ ಫಾಸ್ಟ್ಯಾಗ್ ಇಡೋಕ್ಕೆ ಇಲ್ಲೊಂದು ನಿಮ್ಗೆ ನೋಡ್ತಾ ಇರ್ಬೋದು, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಫಾಸ್ಟ್ಯಾಗು ಇಲ್ಲ ಟಿಕೆಟ್ ಹೋಲ್ಡ್ರು, ಇಲ್ಲ ನೀವೇನೋ ಪಾರ್ಕಿಂಗ್ ಎಲ್ಲನೋ ಹೋದಾಗ ಸೊ ನೀವೇನ ಅವರು ಪಾರ್ಕಿಂಗ್ದು ಟಿಕೆಟ್ ಕೊಡ್ತಾರಲ್ಲ ಅದೆಲ್ಲ ನೀವು ಇಲ್ಲಿ ಇಡಬೋದು. ಸೊ ಇನ್ನು IRVM ಬರೋದಾದ್ರೆ ನಿಮಗೆ ಫ್ರೇಮ್ಲೆಸ್ IRVM ಬರುತ್ತೆ, ತುಂಬ ಸಖತ್ತಾಗಿದೆ. ಆಟೋಮೆಟಿಕ್ IRVM ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಸನ್ರೂಫ್ ಲೈಟ್ಸ್ ಬಗ್ಗೆ ಹೇಳಿದ್ರೆ, ಸೊ ನೋಡ್ತಾ ಇರ್ಬೋದು ನಿಮಗೆ 2 ಸೈಡು LED ಲೈಟ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 2 ಲೈಟ್ ಆನ್ ಮಾಡ್ಕೋಬೋದು, ಇಲ್ಲ ಆಫ್. ಇದು ಡೋರ್ ಓಪನ್ ಮಾಡಿದಾಗ ಲೈಟ್ ಆನ್ ಮಾಡ್ಕೊಳ್ಳೋ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇದು ಮಾಂಟೆ ಕಾರ್ಲೋ ಎಡಿಷನ್ ಮತ್ತು ಟಾಪ್ ಎಂಡ್ಗಳಿಗೆ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಇಷ್ಟ ಆಗಿತ್ತು ನನಗೆ ಈ ಕಾರಲ್ಲಿ, ಸೊ ನಿಮಗೆ ಇಂಟೀರಿಯರ್ ಫುಲ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ತುಂಬ ಒಂದಷ್ಟು ಬ್ಲ್ಯಾಕ್ ಇಷ್ಟಪಡ್ತೀರ ನೋಡಿ, ಅವ್ರಿಗೆ ತುಂಬ ಸಖತ್ತಾಗಿ ಇಷ್ಟ ಆಗುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಸ್ಕ್ರೀನ್ ಕ್ಲೋಸ್ ಮಾಡೋದಾಗಿರ್ಬೋದು, ಸ್ಕ್ರೀನ್ ಕ್ಲೋಸ್ ಮಾಡೋ ಬಟನ್ಸ್ ಕೂಡ ನಿಮಗಿಲ್ಲೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಕೂಡ ಕ್ಲೋಸ್ ಕೂಡ ಮಾಡ್ಕೋಬೋದು. ಹಾಗೆ ಸನ್ವೈಸರ್ ಬರೋದಾರೆ ನಿಮಗೆ ಪ್ಯಾಸೆಂಜರ್ ಸೈಡು ವ್ಯಾನಿಟಿ ಮಿರರ್ ಬರುತ್ತೆ, ಲೈಟ್ ಆಪ್ಷನ್ಸ್ ಬರೋದಿಲ್ಲ. ಸೊ ನಿಮಗೆ ಇನ್ನು ಡ್ರೈವರ್ ಬಗ್ಗೆ ಹೇಳಿದ್ರೆ, ಡ್ರೈವರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಏನು ಬರೋದಿಲ್ಲ, ನಾರ್ಮಲ್ ಬರುತ್ತೆ. ಸೊ ಓವರಾಲ್ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡಿ ತಗೊಂಡು ಬನ್ನಿ. ಹಾಗೆ ರಿಯರಲ್ಲೂ ಕೂಡ ನಿಮಗೆ ಡೋರ್ ಹ್ಯಾಂಡಲ್ಸು, ಪೇಂಟೆಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ನಿಮಗೆ ಒಂದಷ್ಟು ಕ್ರೋಮಿಯಂ ಟಚ್ ಆಗಿರ್ಬೋದು, ಅವೆಲ್ಲ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇನ್ನು ಡೋರ್ ಬಗ್ಗೆ ಹೇಳಿದ್ರೆ ನಿಮಗೆ ಫುಲ್ಲು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದಷ್ಟು ಸಾಫ್ಟ್ ಟಚ್ಚು ಬರುತ್ತೆ ನಿಮಗೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಏನಂದರೆ ಬಾಟಲ್ ಸ್ಪೇಸು ಮತ್ತು ಇನ್ನು ಏನೇನು ಐಟಮ್ಸ್ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಪೇಸು ಅಂತ ಹೇಳ್ಬೋದು. ಹಾಗೆ ನಿಮಗೆ ಸ್ಪೀಕರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ರಿಯರ್ ಕಂಫರ್ಟ್ ಯಾವ ರೀತಿ ಅಂತ ನೋಡಿ ತಗೋಣ. ಸೊ ರಿಯರಲ್ಲಿ ನಿಮಗೆ ಫ್ರಂಟ್ ಸೀಟ್ ನಾನು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಕೂಡ ನೀವು ಬ್ಯಾಕ್ ಸೈಡ್ ಸೀಟ್ ತೊಗೊಂಡ್ರು ನಿಮಗೆ ನೀ ರೂಮ್ ಸಫಿಷಿಯೆಂಟು, ಹೆಡ್ ರೂಮ್ ಅಂತೂ ಸಖತ್ತಾಗಿದೆ. ಹಾಗೆ ತೈ ಸಪೋರ್ಟ್ ಅಂತೂ ಸೂಪರಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು ತೈ ಸಪೋರ್ಟ್ ಸೂಪರಾಗಿದೆ. ನೀವೆಲ್ಲ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ತುಂಬ ಸಖತ್ತಾಗಿ ಅನಿಸುತ್ತೆ. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಸೊ ರಿಯರ್ ಪ್ಯಾಸೆಂಜರ್ಸ್ಗೆ ಮಸಾಜ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸೊ ಮಸಾಜ್ ಫಂಕ್ಷನ್ಸ್ ಆಪ್ಷನ್ಸ್ ಬರುತ್ತೆ. ಹಾಗೆ Type-C ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ 2, ತುಂಬ ಸಖತ್ತಾಗಿದೆ ಅಲ್ಲ. ಹಾಗೆ ರಿಯರ್ ಎಸಿಮೆಂಟ್ಸ್ ಕೂಡ ನಿಮ್ಗೆ ಬರುತ್ತೆ. ಸೊ ಬೇಕು ಅಂದರೆ ಆನ್ ಮಾಡ್ಕೋಬೋದು, ಇಲ್ಲ ಆಫ್ ಮಾಡ್ಕೋಬೋದು. ವಿತ್ ನಿಮಗೆ 3 ಜನ ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ.
ಸೊ ಮಸಾಜ್ ಫಂಕ್ಷನ್ಸ್ ಬಗ್ಗೆ ಹೇಗೆ ಅನಿಸ್ತು ಅಂತ ನೋಡಿ. ಸೊ ಫ್ರಂಟಲ್ಲಿ ನಿಮಗೆ ಮಸಾಜ್ ಫಂಕ್ಷನ್ಗಿಂತ ರಿಯರಲ್ಲಿ ಇರೋರಿಗೆ ತುಂಬ ಇದಾಗುತ್ತೆ. ಯಾಕಂದರೆ ನೀವು ಆರಾಮಾಗಿ ಎಲ್ಲನ ಲಾಂಗ್ ಹೋಗ್ಬೇಕಾರೆ ಸೊ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಇರ್ತಾರೆ, ಅವ್ರಿಗೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅವ್ರು ಮಸಾಜು ಮಾಡಿಸ್ಕೊಂಡು ನೀವು ನಿಮಗೆ ಫ್ರಂಟಲ್ಲಿ ವೆಂಟಿಲೇಷನ್ಸ್ ಆಪ್ಷನ್ಸ್ ಬರುತ್ತೆ, ರಿಯರಲ್ಲಿ ಮಸಾಜ್ ಫಂಕ್ಷನ್ಸ್ ಬರುತ್ತೆ. ಇನ್ನು ಗ್ರಾಬ್ ಹ್ಯಾಂಡ್ಲ್ ಜೊತೆಗೆ ಕೋಟಕ್ಕೆ ಕೂಡ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ಸ್ಕೋಡಾ ಕುಶಾಕ್ ಫೇಸ್ಲಿಫ್ಟ್ ವರ್ಷನ್ ರಿವ್ಯೂ ಆಗಿತ್ತು. ಸೊ ಗಾಡಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಸ್ಕೋಡಾ ಗಾಡಿನ ಬೈ ಮಾಡಬೇಕು ಇಲ್ಲ ಟೆಸ್ಟ್ ನೋಡಬೇಕು ಅಂತ ಹೇಳಿದ್ರೆ ಸ್ಕೋಡಾ JP ನಗರ ಇಲ್ಲ ಮಾಗಡಿ ರೋಡಲ್ಲಿರೋ ಶೋರೂಮ್ಗೆ ವಿಸಿಟ್ ಮಾಡಿ. ಅವ್ರ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ನಮ್ಮ ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.